ಕಪ್ಪು ದಾರ ಕಟ್ಟಿಕೊಳ್ಳುವುದು ಯಾವ ಕಾರಣಕ್ಕಾಗಿ ಗೊತ್ತಾ? ಹಾಗೆ ದಾರ ಕಟ್ಟಿಕೊಳ್ಳುವಾಗ ಈ ನಿಯಮವನ್ನು ಪಾಲಿಸಲೇಬೇಕು ಏಕೆ ಗೊತ್ತಾ? ಇತ್ತೀಚೆಗೆ ತುಂಬ ಜನರು ಕಪ್ಪು ದಾರವನ್ನು ಕಟ್ಟಿಕೊಂಡಿರುತ್ತಾರೆ. ಕೆಲವರು ಕೈಗೆ ಮತ್ತು ಕೆಲವರು ಕಾಲಿಗೆ ಕಟ್ಟಿಕೊಂಡಿರುತ್ತಾರೆ. ಆದರೆ ಹೇಗೆಂದರೆ ಹಾಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಬಾರದು. ಏಕೆ ಗೊತ್ತಾ? ಅದು ಈ ಕಾರಣಕ್ಕಾಗಿಯೇ. ಕೆಲವರು ಫ್ಯಾಷನ್ಗಾಗಿ ಕಪ್ಪು ದಾರವನ್ನು ಕಟ್ಟಿಕೊಳ್ಳುತ್ತಾರೆ. ಇನ್ನು ಕೆಲವರು ತಮ್ಮನ್ನು ಕೆಟ್ಟ ದೃಷ್ಟಿಯಿಂದ ಕಾಪಾಡಿಕೊಳ್ಳಲು ಕಪ್ಪು ದಾರವನ್ನು ಕಟ್ಟಿಕೊಳ್ಳುತ್ತಾರೆ. ಆದರೆ ಅದರ ಫಲಿತಾಂಶ ಎಲ್ಲರಿಗೂ ಒಂದೇ ಸಿಗುವುದಿಲ್ಲ. ಹಿಂದೆ ನಮ್ಮ ಅಜ್ಜ ಅಜ್ಜಿಯರ ಕಾಲದಲ್ಲಿ ಕಪ್ಪು ದಾರವನ್ನು ತೋಳು, ಕಾಲು ಅಥವಾ ಸೊಂಟಕ್ಕೆ ಕಟ್ಟಿಕೊಳ್ಳುತ್ತಿದ್ದರು. ಇತ್ತೀಚೆಗೆ ಯಾರೂ ಅಷ್ಟು ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದಿಲ್ಲ. ಆದರೆ ಈ ಕಪ್ಪು ದಾರವನ್ನು ಕಟ್ಟಿಕೊಳ್ಳಲು ಸಹ ಕೆಲವು ನಿಯಮಗಳಿವೆ. ಮಂಗಳವಾರ ಮತ್ತು ಶನಿವಾರದಂದು ಕಪ್ಪು ದಾರವನ್ನು ಕಟ್ಟಿಕೊಳ್ಳಲು ಶುಭಕರವಾದ ದಿನ ಎಂದು ತಿಳಿಸಲಾಗಿದೆ. ಕಾರಣವೆಂದರೆ ಈ ಎರಡೂ ದಿನಗಳು ಆಂಜನೇಯನನ್ನು ಪೂಜಿಸುವ ವಾರದ ದಿನ ಆಗಿರುವುದರಿಂದ ಆ ದಿನಗಳು ಶ್ರೇಷ್ಠ ಎಂದು ಪರಿಗಣಿಸಲಾಗಿದೆ. ಕಾಲಿಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದರಿಂದ ಹೆಚ್ಚು ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದೆ. ಕಾಲಿನ ಬೆರಳುಗಳಿಗೆ ಕಟ್ಟಿಕೊಳ್ಳುವುದರಿಂದ ಶುಭವಾಗುತ್ತದೆ ಎಂಬ ವಾಡಿಕೆ ಇದೆ. ಕಾಲಿನ ಹೆಬ್ಬೆರಳಿಗೆ ಕಪ್ಪು ದಾರ ಧರಿಸುವುದರಿಂದ ನೆಗೆಟಿವ್ ಎನರ್ಜಿಯಿಂದ ದೂರವಿರಬಹುದು ಎಂಬ ನಂಬಿಕೆ ಇದೆ. ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದರಿಂದ ನಿಮ್ಮನ್ನು ನೀವು ಕೆಟ್ಟ ದೃಷ್ಟಿಯಿಂದ ರಕ್ಷಿಸಿಕೊಳ್ಳಬಹುದು. ನಿಮ್ಮ ಆರೋಗ್ಯ ಉತ್ತಮವಾಗಿರಲು ಕಾಲು ಬೆರಳುಗಳಿಗೆ ಕಪ್ಪು ದಾರವನ್ನು ಧರಿಸಿಕೊಳ್ಳಿ. ಆಗ ಉತ್ತಮ ಫಲಿತಾಂಶ ಸಿಗುವುದು. ಕಪ್ಪು ದಾರವನ್ನು ಕಟ್ಟಿಕೊಳ್ಳುವುದರಿಂದ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಜ್ಯೋತಿಷ್ಯದ ಪ್ರಕಾರ ಮೇಷ ಮತ್ತು ವೃಶ್ಚಿಕ ರಾಶಿಯ ಜನರು ಕಪ್ಪು ದಾರದ ಬದಲಾಗಿ ಕೆಂಪು ದಾರವನ್ನು ಕಟ್ಟಿಕೊಂಡರೆ ಉತ್ತಮ. ಏಕೆಂದರೆ ಈ ಎರಡೂ ರಾಶಿಗಳ ಅಧಿಪತಿ ಮಂಗಳ. ಮಂಗಳನ ಬಣ್ಣ ಕೆಂಪು ಮತ್ತು ಶನಿಯ ಬಣ್ಣ ಕಪ್ಪು ಆಗಿರುವುದರಿಂದ ಶನಿ ಮತ್ತು ಮಂಗಳನ ನಡುವೆ ಯಾವುದೇ ಸಂಬಂಧ ಇರುವುದಿಲ್ಲ. ಆದ ಕಾರಣ ಈ ಎರಡೂ ರಾಶಿಯವರು ಕಪ್ಪು ದಾರವನ್ನು ಧರಿಸದೇ ಇರುವುದು ಉತ್ತಮ. ಅಕಸ್ಮಾತ್ ಧರಿಸಿದರೆ ಕೆಟ್ಟ ಫಲವನ್ನು ಅನುಭವಿಸಬೇಕಾಗುತ್ತದೆ. ಈ ಎರಡೂ ರಾಶಿಯವರು ಕೆಂಪು ಬಣ್ಣದ ದಾರವನ್ನೇ ಧರಿಸಬೇಕು. ಇಲ್ಲದಿದ್ದರೆ ಈ ಎರಡೂ ರಾಶಿಯ ಜನರು ಮಂಗಳನ ದುಷ್ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಮಂಗಳನ ಆಶೀರ್ವಾದ ಸಿಗಬೇಕಾದರೆ ಈ ಎರಡೂ ರಾಶಿಯ ಜನರು ಕೆಂಪು ಬಣ್ಣದ ದಾರವನ್ನೇ ಧರಿಸಬೇಕು. ಕಪ್ಪು ದಾರವನ್ನು ಕಟ್ಟಿಕೊಳ್ಳಲು ಕೆಲವು ನಿಯಮಗಳಿವೆ. ಅದೇನೆಂದರೆ ಮಂಗಳವಾರ ಅಥವಾ ಶನಿವಾರದಂದು ಕಪ್ಪು ದಾರವನ್ನು ತೆಗೆದುಕೊಂಡು 7-8 ಗಂಟುಗಳನ್ನು ಕಟ್ಟಿಕೊಳ್ಳಿ. ನಂತರ ಗಂಗಾಜಲವನ್ನು ಪ್ರೋಕ್ಷಣೆ ಮಾಡಬೇಕು. ನಂತರ ಆಂಜನೇಯನ ಫೋಟೋ ಮುಂದೆ ಇಟ್ಟು ದೀಪವನ್ನು ಹಚ್ಚಿ ಹನುಮಾನ್ ಚಾಲೀಸವನ್ನು ಪಠಿಸಬೇಕು. ಹನುಮಾನ್ ಚಾಲೀಸ ಪಠಿಸಿದ ನಂತರ ಕೈಗೆ ಕಪ್ಪು ದಾರವನ್ನು ಕಟ್ಟಿಕೊಳ್ಳಬೇಕು. ಇನ್ನು ಕಪ್ಪು ದಾರವನ್ನು 2 ಎಳೆ, 4 ಎಳೆ ಅಥವಾ 6 ಎಳೆಯಲ್ಲಿ ತೆಗೆದುಕೊಂಡು ಕಟ್ಟಿಕೊಳ್ಳುವುದರಿಂದ ಒಳ್ಳೆಯ ಫಲ ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಕೈ ಅಥವಾ ಕಾಲು ಎರಡರಲ್ಲಿ ಒಂದಕ್ಕೆ ಕಟ್ಟಿಕೊಂಡರೆ ಸಾಕಾಗುವುದು. ನೀವು ಕಪ್ಪು ದಾರವನ್ನು ಕಟ್ಟಿಕೊಂಡ ಮೇಲೆ ಅದರ ಜೊತೆಗೆ ಬೇರೆ ಯಾವುದೇ ಬಣ್ಣದ ದಾರ ಇರಬಾರದು. ಒಂದು ವೇಳೆ ಬೇರೆ ದಾರ ನಿಮ್ಮ ಕೈಯಲ್ಲಿ ಇದ್ದರೆ ಕಪ್ಪು ದಾರವನ್ನು ಧರಿಸುವ ಅವಶ್ಯಕತೆ ಇರುವುದಿಲ್ಲ. ಇನ್ನು ಕಾಲಲ್ಲಿ ಕಪ್ಪು ದಾರ ಇದ್ದರೆ ನೀವೇನಾದರೂ ದಾರಿಯಲ್ಲಿ ಹೋಗುವಾಗ ಯಾರಾದರೂ ದೃಷ್ಟಿ ತೆಗೆದು ಹಾಕಿದ್ದನ್ನು ನೀವು ದಾಟಿದರೆ ಅದು ನಿಮಗೆ ತಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ಮತ್ತೊಮ್ಮೆ ನಮ್ಮ ಚಾನಲ್ನಲ್ಲಿ ಭೇಟಿಯಾಗೋಣ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.